ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಸರ್, ಇವತ್ತು GST ಕಡಿತ ಆಗಿದೆ, ಸೊ ಸಂವಾದವನ್ನ ಮಾಡಿದ್ರಿ, ಏನ್ ಹೇಳ್ತಾ ಇದ್ದಾರೆ ಗ್ರಾಹಕರು ವ್ಯಾಪಾರಿಗಳು? ಮೇಡಮ್, ಇವತ್ತು ನಮ್ಮ ಚಿಕ್ಕಪೇಟೆ ನಗರಪೇಟೆಯಲ್ಲಿ ಸುತ್ತಮುತ್ತ ಬೇರೆ ಬೇರೆ ಅಂಗಡಿಗಳನ್ನು ಬಂದು ನಾವು ಮಾತನಾಡಿಸಿದ್ದೀವಿ. ಗ್ರಾಹಕರು ಮತ್ತು ವ್ಯಾಪಾರಿಗಳೆಲ್ಲರೂ ಇದ್ದಾರೆ. ಪ್ರತಿನಿತ್ಯದ ವಸ್ತುಗಳು, ಅದು ಡಯಾಬಿಟಿಸ್ನ ಮಾತ್ರೆಗಳಿರ್ಬೋದು, ದಿನಸಿ ಪಾತ್ರೆಗಳಿರ್ಬೋದು, ಅಡುಗೆ ಮಾಡುವಂಥ ಮನೇಲಿ ಪ್ರತಿ ದಿವಸ ಉಪಯೋಗಿಸುವಂಥ ವಸ್ತುಗಳಿರ್ಬೋದು. ಭಾಳ ಜನ ಇಲ್ಲಿ ಮನೇಲಿ ಮದುವೆ ಇದೆ, ಇನ್ನೊಂದಿದೆ, ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಅಂತ 18% ಇದ್ದಿದ್ದು 27% ಇದ್ದು GST ಎಲ್ಲ ಇವಾಗ 5%ಗೆ ಬಂದಿದೆ. ನಾವು ಬಂದಂಥ ಅಂಗಡಿಗಳಲ್ಲಿ 95% ಎಲ್ಲ ಐಟಮ್ಸು ಕೂಡ 5% GST ಇದೆ. ಮಾತ್ರೆಗಳು ನಾವು ನೋಡಿದ್ವಿ, 325 ರೂಪಾಯಿ ಇದ್ದಿದ್ದು 280 ರೂಪಾಯಿಗೆ ಬಂದಿರೋವಂಥದ್ದು. ಇಲ್ಲಿ ಬ್ರಾಸ್ ಅಂಗಡಿಗಳಲ್ಲಿ ಮತ್ತು ಸ್ಟೀಲ್ ಅಂಗಡಿಲಿ ಪ್ರತಿ KG ಮೇಲೆ ಇವತ್ತು ರಿಡಕ್ಷನ್ ಆಗಿದೆ. ಭಾಳ ದೊಡ್ಡ ಮಟ್ಟದ ಒಂದು ರಿಲೀಫು ಜನಕ್ಕೆ ಸಿಕ್ಕಿದೆ. ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇದರಿಂದ ಸಾಮಾನ್ಯ ಜನ ಮಕ್ಕಳಲ್ಲಿ, ವಿಶೇಷವಾಗಿ ಈ ಸ್ಟೇಷ್ನರಿ ಅಂಗಡಿಗೆ ಹೋದರೆ ಪುಸ್ತಕಗಳು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸು ಇದೆಲ್ಲ 0%ಗೆ ಬಂದ್ಬಿಟ್ಟಿದೆ. ಮ್ಯಾಪು, ಗ್ಲೋಬು ಎಲ್ಲ. ಇದರಿಂದ ಎರಡನ್ನು ನಾವು ಇಲ್ಲೇ ನೋಡ್ತಾ ಇದ್ದೀವಿ. ಒಂದು, ಗ್ರಾಹಕರು ಭಾಳ ಕಡಿಮೆ ದರದಲ್ಲಿ ನಮ್ಗೆ ಇವತ್ತು ವ್ಯಾಪಾರ ಮಾಡೋಕ್ಕೆ ಅವಕಾಶ ಆಗ್ತಾಯಿದೆ, ಉಳಿತಾಯ ಆಗ್ತಾಯಿದೆ ಅಂತ ಗ್ರಾಹಕರು ಹೇಳ್ತಾ ಇದ್ದಾರೆ. ಇನ್ನು ಅಂಗಡಿ ಮಾಲೀಕರು, ವರ್ತಕರು ಪರ್ಚೇಸ್ ಮಾಡ್ತಾ ಇರೋವಂಥ ಜನಸಂಖ್ಯೆ ಜಾಸ್ತಿ ಆಗಿದೆ, ನಮಗೆ ಹೆಚ್ಚು ವ್ಯಾಪಾರ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಭಾರತದ ಆರ್ಥಿಕತೆಗೆ ಒಂದು ಹೊಸ ಚೈತನ್ಯ ಇದರಿಂದ ಬಂದಿದೆ, ಹೊಸ ಶಕ್ತಿ ಬಂದಿದೆ, ವ್ಯಾಪಾರ ಜಾಸ್ತಿ ಆಗ್ತಾ ಇದೆ. ಗ್ರಾಹಕರಿಗೆ ಬಹಳ ದೊಡ್ಡ ಮಟ್ಟದ, ಅದರಲ್ಲೂ ಮಧ್ಯಮ ವರ್ಗ, ಬಡವರು, ಕೆಳ ಮಧ್ಯಮ ವರ್ಗದವ್ರಿಗಂತೂ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭ ಸಿಕ್ಕಿದೆ. ಈಗ ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಆಗ್ತಾ ಇದೆ. ಕಂಪನಿಗಳು ನಾವು ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ DCM ಅವರು ಹೇಳ್ತಾರೆ ಪ್ರಧಾನಿ ಮನೆ ಮುಂದೆನೂ ಕೂಡ ಗುಂಡಿಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. ಈಗ ಇನ್ನೊಬ್ಬರು ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಅಂದ್ಕೊಂಡು ನಾವು ಖುಷಿ ಪಡೋವಂಥದ್ದು ಸರಿನಾ? ಈಗ ಬೆಂಗಳೂರಿನಲ್ಲಿರೋ ಜನಕ್ಕೆ ಡೆಲ್ಲಿಲಿ ಗುಂಡಿ ಇದೆಯೋ ಬಿಟ್ಟಿದೆಯೋ ನಮಗೇನಾಗಬೇಕು? ನಮಗೆ ಬೇಕಾಗಿರೋದು ನಮ್ಮ ರಸ್ತೆ ಚೆನ್ನಾಗಿರಬೇಕು. ಈಗ ಡೆಲ್ಲಿಲಿ ಇದಕ್ಕಿಂತ ಚೆನ್ನಾಗಿರೋದು ಇನ್ನೇನೋ ಇದೆಯಪ್ಪ, ಅದು ಯಾಕಿಲ್ಲ ಇಲ್ಲಿ ಅಂತ ಕೇಳಿದ್ರೆ, ಕಲ್ಕತ್ತಾದಲ್ಲಿ, ಹೈದರಾಬಾದಲ್ಲಿ ಇದಕ್ಕಿಂತ ದೊಡ್ಡದಾಗಿರೋ ಬಿಲ್ಡಿಂಗ್ ಇದೆ, ಭಾಳ ಚೆನ್ನಾಗಿರೋವಂಥ ಒಂದು ರಸ್ತೆಗಳು ಮಾಡಿದ್ದಾರೆ, ಮೆಟ್ರೋ ಕನೆಕ್ಟಿವಿಟಿ ಫಾಸ್ಟ್ ಇದೆ, ಇಲ್ಲಿ ಯಾಕೆ ಮಾಡಲ್ಲ? ನೀವು ಡೆಲ್ಲಿಗೆ ಕಂಪೇರ್ ಮಾಡ್ತೀರಾ ಅಂತಾದರೆ ಡೆಲ್ಲಿಲಿ 350 ಕಿಲೋಮೀಟ್ರು ಮೆಟ್ರೋ ಕನೆಕ್ಟಿವಿಟಿ ಇದೆ. ಬೆಂಗಳೂರಿನಲ್ಲಿ ಯಾಕೆ ನಿಮ್ಮ ಮೆಟ್ರೋ ಇಷ್ಟು ಸ್ಲೋ ಆಗಿ ನಡೀತಾ ಇದೆ? ನಿಮಗೆ ಕೆಟ್ಟದ್ದು ಮಾತ್ರ ನೋಡಿ ಕಂಪ್ಯಾರಿಸನ್ ತೊಗೊಳ್ಳೋವಂಥದ್ದು ನಿಮ್ಮ ಅಧಿಕಾರದ ಶೈಲಿ ಅಂತಾದರೆ ಜನ ಎಲ್ಲಿಗೆ ಹೋಗಬೇಕು? ಮೇಡಮ್, ನಾನು ನಿನ್ನೆ ನಮ್ಮ ಕಚೇರಿಯಿಂದ ನಮ್ಮ ಮನೆಗೆ ನಾನು ನಡೆದು ಹೋದೆ 7 ಕಿಲೋಮೀಟರ್. 100 ಮೀಟರ್ ಸ್ಟ್ರೆಚ್ಚು ಸರಿಯಾಗಿರುವಂಥ ರಸ್ತೆ, ಸರಿಯಾಗಿರುವಂಥ ಫುಟ್ಪಾತ್ ಸಿಗಲಿಲ್ಲ. ನಾಳೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಅದೇ ರಸ್ತೆಯಲ್ಲಿ ಬನ್ನಿ ನೀವು. ಇವರು 100 ಕಿಲೋಮೀಟ್ರ್ ಫ್ಲೈಓವರ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. 100 ಕಿಲೋಮೀಟ್ರ್ ಫ್ಲೈಓವರ್ ಬಿಡಿ, 100 ಮೀಟ್ರು ಗುಂಡಿ ಇಲ್ಲದ ರಸ್ತೆನ ಬೆಂಗಳೂರಿಗೆ ಕೊಡಿ ಅಂತ ಹೇಳಿ ಜನ ಇವತ್ತು ಕೇಳ್ತಾ ಇದ್ದಾರೆ. ಸರ್, ಈಗ ಸಂಸದರ ವಿರುದ್ಧನೂ ಕೂಡ ಆಕ್ರೋಶರಾಗಿದ್ದಾರೆ. ಸೊ ಈ ರಸ್ತೆ ಗುಂಡಿಗಳ ವಿಚಾರದಲ್ಲಿ ತಮ್ಮ ಪಾತ್ರ ಏನು? ಮೇಡಮ್, ರಸ್ತೆ ಗುಂಡಿಗಳು ರಾಜ್ಯ ಸರ್ಕಾರದ ಮತ್ತು ಇಲ್ಲಿನ ಕಾರ್ಪೊರೇಷನ್ನ ಜವಾಬ್ದಾರಿ. ನಾವು ಸಂಸದರಾಗಿ ನಾವು ಹೋರಾಟ ಮಾಡ್ಬೋದು, ಜನರ ಧ್ವನಿಯಾಗಿ ನಾವು ಸರ್ಕಾರಕ್ಕೆ ತಾಕೀತು ಮಾಡ್ಬೋದು, ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಅಧಿಕಾರದಲ್ಲಿ ರಾಜ್ಯದಲ್ಲಿ ಇರುವಂಥ ಸರ್ಕಾರ ಯಾವುದು? ಅಧಿಕಾರಿಗಳಲ್ಲಿರುವಂಥವ್ರು, BBMP ಅವರು, GB ಅವರು ಯಾರ ಮಾತು ಕೇಳ್ತಾರೆ? ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮಾತು ಕೇಳ್ತಾರೋ, BJP ಶಾಸಕರು, ಸಂಸದರು ಮಾತು ಕೇಳ್ತಾರೋ? ಜನ ಆಯ್ಕೆ ಮಾಡಿದ್ದಾರೆ ಅವರನ್ನು. ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಬಜೆಟ್ ಅವ್ರ ಹತ್ರ ಇದೆ. ಇದಕ್ಕೆ ಈಗ 750 ಕೋಟಿ ರೂಪಾಯಿ ಇವಾಗ ಇವರು ಗುಂಡಿ ಮುಚ್ಚಕ್ಕೋಸ್ಕರ ಅಂತ ಇವಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ 750 ಕೋಟಿ ರೂಪಾಯಿದು ನೀವು ಆಡಿಟ್ ಮಾಡಿಸಿ, ಈಗಿನೊಂದು 6 ತಿಂಗಳು 8 ತಿಂಗಳು ಇನ್ನೊಂದು 2-3 ಸತಿ ಮಳೆ ಅನ್ನೋ ಸತಿಗೆ ತಿರ್ಗಾ ಕಿತ್ತೋಗುತ್ತೆ. ಈ ಗುಂಡಿ ಮುಚ್ಚೋ ಯೋಜನೆ ಇದೆಯಲ್ಲ, ಇದೊಂಥರ ನಿರಂತರ ದುಡ್ಡು ಕೊಡೋವಂಥ ಕಾಮಧೇನು ಇಲ್ಲಿರುವಂಥ ಕಾಂಟ್ರಾಕ್ಟರ್ಗಳಿಗೆ, ಇಲ್ಲಿರುವಂಥ ಅಧಿಕಾರಿಗಳಿಗೆ, ಇಲ್ಲಿರುವಂಥ ರಾಜಕಾರಣಿಗಳಿಗೆ. ಬೇರೆ ಎಷ್ಟೋ ದೇಶಗಳಲ್ಲಿ ರಸ್ತೆ ಹಾಕಿದ್ರೆ 8 ವರ್ಷ 10 ವರ್ಷ ಚೆನ್ನಾಗಿರುತ್ತೆ. ನಮ್ಮಲ್ಲಿ 8 ವಾರ ಸರಿಯಾಗಿರಲ್ಲ, 8 ತಿಂಗಳು ಸರಿಗಿರಲ್ಲ. ಯಾಕೆ ಇದಾಗತ್ತೆ? ಇದು ಒಂದು ದೊಡ್ಡ ಒಂದು ವ್ಯವಸ್ಥೆನೇ ಇದೆ.
BBMPಯ ಈಗೇನದು GBA ಅಂತ ಮಾಡಿದ್ದಾರೆ. ಇವರ ಅದೇ ಹಳೆ ಅದನ್ನ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ, ಅದೇ ಥರ ಆಗಿದೆ ಈ GBA. ಈ ಇಡೀ ರಸ್ತೆ ಗುಂಡಿ ಮುಚ್ಚೋ ಅಂಥದ್ದೇನೆ ಒಂದು ದೊಡ್ಡ ಸ್ಕ್ಯಾಮ್ ಇದೆ ಬೆಂಗಳೂರಿನಲ್ಲಿ. ಕಾಂಟ್ರಾಕ್ಟರ್ಗಳು, ಅಧಿಕಾರಿಗಳು, ರಾಜಕಾರಣಿಗಳು ಇವರೆಲ್ಲರದ್ದು ಸೇರಿರೋವಂಥದ್ದು. ಇದರಲ್ಲಿ ನೀವು 2 ವರ್ಷದ ಹಿಂದೆ ಬಜೆಟ್ ನೋಡಿ, ಬರೀ ಮಹದೇವಪುರ ಝೋನಿಗೆ 1500 ಕೋಟಿ ರೂಪಾಯಿ ಗುಂಡಿ ಮುಚ್ಚಕ್ಕೆ ಉಪಯೋಗಿಸಿದೆ. 1500 ಕೋಟಿ ರೂಪಾಯಿ. ಈಗಾಗಲೇ ತಿರ್ಗಾ ಅಲ್ಲೆಲ್ಲ ಗುಂಡಿ ಬಿದ್ದೋಗಿದೆ. ಈಗ ಜಯನಗರದಲ್ಲಿ ಈಗ ಹಾಕ್ತಾ ಇದ್ದಾರೆ. ನಾನು ನಿಮಗೆ ಚಾಲೆಂಜ್ ಮಾಡಿಬಿಡ್ತೀನಿ, ಇನ್ನು 6 ತಿಂಗಳಾದ್ಮೇಲೆ ಆ ರಸ್ತೆ ಹಾಗೆ ಇರಲಿ, ನೋಡ್ಬಿಡೋಣ. ತಿರ್ಗಾ 6 ತಿಂಗಳಾದ್ಮೇಲೆ ಜನ ಒದ್ದಾಡ್ತಾರೆ, ಇನ್ನೊಂದಾಗತ್ತೆ, ತಿರ್ಗಾ ಗುಂಡಿ ಮುಚ್ಚೋದು ಅನ್ನುವಂಥ ಒಂದು ಸ್ಕೀಮು ಬೆಂಗಳೂರಿನ ರಾಜಕಾರಣಿಗಳಿಗೆ ಕಾಮಧೇನು. ಈಗ ಮುಂಬೈ ಬೆಂಗಳೂರು 30 ವರ್ಷದ ಕನಸು, ಸೂಪರ್ ಫಾಸ್ಟ್ ಲೈನ್ ಯಾವತ್ತಿಂದ ಬರುತ್ತೆ ಆ್ಯಂಡ್ ಎಷ್ಟು ಟೈಮಿಂಗ್ಸು ಯಾವ ರೀತಿ ಇದೆ? ಮೇಡಮ್, ಕಳೆದ 4 ವರ್ಷದಿಂದ ನಾನು ಬೆಂಗಳೂರು ಮತ್ತು ಮುಂಬೈನ ಮಧ್ಯ ಮತ್ತಷ್ಟು ರೈಲು, ಸೂಪರ್ ಫಾಸ್ಟ್ ರೈಲ್ಗಳನ್ನು ಶುರು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇತ್ತು. 4-5 ಸತಿ ನಾನು ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದ್ದೆ. ರೈಲ್ವೆ ಮಂತ್ರಿಗಳಿಗೆ 8ರಿಂದ 10 ಪತ್ರಗಳನ್ನು ಬರೆದು ಅವರನ್ನು ಭೇಟಿ ಮಾಡಿತ್ತು. ರೈಲ್ವೆ ಬೋರ್ಡ್ ಚೇರ್ಮನ್ ಹತ್ರ ಒತ್ತಾಯ ಮಾಡಿತ್ತು. ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ನಲ್ಲಿ, ರೈಲ್ವೆ ಬೋರ್ಡ್ ಮೀಟಿಂಗ್ನಲ್ಲಿ ಬಹಳಷ್ಟು ಸತಿ ಗಲಾಟೆ ಮಾಡಿತ್ತು. ಬೆಂಗಳೂರು ಮತ್ತು ಮುಂಬೈ ನಮ್ಮ ದೇಶದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಥಿಕ ರಾಜಧಾನಿಗಳು. ಆಶ್ಚರ್ಯ ಅಂದರೆ 30 ವರ್ಷ ಆದಮೇಲೂ ಕೂಡ 2 ಇಂಥ ಇಂಪಾರ್ಟೆಂಟ್ ನಗರಗಳ ಮಧ್ಯ ಒಂದೇ ಟ್ರೈನ್ ಇದ್ದಿದ್ದು, ಒಂದೇ ಒಂದು ಸಿಂಗಲ್ ಟ್ರೈನು, ಉದ್ದಾನ್ ಎಕ್ಸ್ಪ್ರೆಸ್ಸು. ಅದು ಇಲ್ಲಿಂದ ಹೊರಟ್ರೆ 24-26 ಗಂಟೆ ತಗೊಳ್ಳೋದು ಇದು ಮುಂಬೈ ತಲುಪಕ್ಕೆ. ಅದಕ್ಕೆ ಮುಖ್ಯ ಕಾರಣ ಇದ್ದಿದ್ದೇನು ಅಂದರೆ, ನಮ್ಮ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನು ಮತ್ತು ಛತ್ರಪತಿ ಶಿವಾಜಿ ಸ್ಟೇಷನ್ನಲ್ಲಿ ಕೆಪಾಸಿಟಿ ಇಲ್ಲದಲೇ ಇದ್ದಿದ್ದರಿಂದ ಹೊಸ ರೈಲನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ. ಈ ಎಲ್ಲ ನಮ್ಮ ಹೋರಾಟ ಪ್ರಯತ್ನದ ಫಲವಾಗಿ ಎರಡೂ ಕಡೆ ಇವಾಗ ಕೆಪಾಸಿಟಿ ಜಾಸ್ತಿ ಮಾಡಿದ್ದಾರೆ. ಇನ್ನೊಂದು 2-3 ವಾರಗಳಲ್ಲಿ ಬೆಂಗಳೂರು ಮತ್ತು ಮುಂಬೈನ ಮಧ್ಯ ಹೊಸ ಸೂಪರ್ ಫಾಸ್ಟ್ ಟ್ರೈನ್ಗಳು ಪ್ರಾರಂಭ ಆಗುತ್ತೆ. 1 ವರ್ಷಕ್ಕೆ ಬೆಂಗಳೂರು ಮತ್ತು ಮುಂಬೈನ ಮಧ್ಯದಲ್ಲಿ ಸರಿಯಾಗಿರುವಂಥ ಟ್ರೈನ್ ವ್ಯವಸ್ಥೆ ಇಷ್ಟು ವರ್ಷಗಳ ಕಾಲ ಇಲ್ಲದಲೇ ಇದ್ದಿದ್ದಕ್ಕೆ ಬರೀ ಪ್ಲೇನ್ನಲ್ಲಿ 26 ಲಕ್ಷ ಜನ ಓಡಾಡ್ತಾರೆ, ಇನ್ನು ಬಸ್ಗಳಲ್ಲಿ ಜನ ಓಡಾಡ್ತಾರೆ. ಇದಕ್ಕೆ ಕಾರಣ ಏನಾಗಿದೆ ಅಂದರೆ, ಟ್ರೈನ್ ಇಲ್ಲದಲೇ ಇದ್ದಿದ್ದರಿಂದ ದುಬಾರಿ ಆಗಿದೆ. ಬಸ್ನಲ್ಲಿ ಜನ 18-20 ಗಂಟೆ ಬಸ್ನಲ್ಲಿ ಟ್ರಾವೆಲ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಈ 2 ವಾರದಲ್ಲಿ ಇದು ಪ್ರಾರಂಭ ಆದಮೇಲೆ ಭಾಳ ದೊಡ್ಡ ಮಟ್ಟಕ್ಕೆ ಬೆಂಗಳೂರಿಗರಿಗೆ ಮುಂಬೈಗೆ ಹೋಗಿ ವ್ಯಾಪಾರ ಮಾಡಿ ಬರುವಂಥವರಿಗೆ ಭಾಳ ಸಹಾಯ ಆಗುತ್ತೆ. ಉದ್ಯಾನ್ ಎಕ್ಸ್ಪ್ರೆಸ್ಗಿಂತ ವೇಗವಾಗಿ ಹೋಗುವಂಥ ಸೂಪರ್ ಫಾಸ್ಟ್ ಟ್ರೈನು. ನಾವು ಅವರಿಗೆ ಮನವಿ ಮಾಡಿರೋದು ಅಂದರೆ, ಬೆಂಗಳೂರಿನಿಂದ ಹೊರಟ್ರೆ ಅಲ್ಲಿ ಹೋಗಿ ಕೆಲಸ ಮುಗಿಸಿ ವಾಪಸ್ಸು ಬೆಂಗಳೂರಿಗೆ ಅವರು ವಾಪಸ್ಸು ಬರೋದಕ್ಕೆ ಅನುಕೂಲ ಆಗೋ ರೀತಿ ಟೈಮ್ ಟೇಬಲ್ನಲ್ಲಿ ಮಾಡಬೇಕು ಅಂತ ಕೇಳಿದ್ದೀವಿ. ಅಂದರೆ ಇಲ್ಲಿ ಸಾಯಂಕಾಲ ಹೊರಟು ಅಲ್ಲಿ ಬೆಳಗ್ಗೆ ತಲುಪೋದಕ್ಕಾಗೋ ಥರ, ಅಥವಾ ಅಲ್ಲಿ ಇಡೀ ದಿವಸ ಕೆಲಸ ಏನಿದೆ ಅದನ್ನು ಮುಗಿಸಿ ಸಂಜೆ ಹೊರಟ್ರೆ ವಾಪಸ್ ಬೆಂಗಳೂರಿಗೆ ಬರೋ ರೀತಿ, ಈ ರೀತಿ ಆಗಬೇಕು ಟೈಮ್ ಟೇಬಲ್ ಅನ್ನೋದು ಕೊಟ್ಟಿದ್ದೀವಿ. ಕೆಪಾಸಿಟಿ ಜಾಸ್ತಿ ಆಗಿರೋದ್ರಿಂದ ಒಂದು ಟ್ರೈನ್ ಅಲ್ಲ, ಬರೋವಂಥ ತಿಂಗಳುಗಳಲ್ಲಿ ಬೆಂಗಳೂರು ಮತ್ತು ಮುಂಬೈನ ಮಧ್ಯ ಸಾಕಷ್ಟು ಹೊಸ ಟ್ರೈನ್ಗಳು ಪ್ರಾರಂಭ ಆಗುತ್ತೆ. ಕೊನೆ ಪ್ರಶ್ನೆ ಸರ್, ಜಾತಿ ಗಣತಿ ವಿಚಾರದಲ್ಲಿ ತಾವೇನು ಹೇಳ್ತೀರಾ? ಮೇಡಮ್, ಈ ಜಾತಿ ಗಣತಿ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅವರೊಬ್ಬರು ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಅಂತೆ ಆಗಬೇಕು ಅನ್ನುವಂಥ ಪ್ರಯತ್ನಕ್ಕೆ ಹೊರಟಿತ್ತು. ಒಂದು ಜಾತಿ ಮತ್ತೊಂದು ಜಾತಿಯ ಮಧ್ಯದಲ್ಲಿ ವೈಷಮ್ಯ ತಂದಿಡಬೇಕು ಅಂತ. ಆದರೆ ಈ ಪ್ರಯತ್ನ ಇವತ್ತಿನ ಹೈಕೋರ್ಟ್ನ ಆರ್ಡರ್ನ ನಂತರ ಇದು ಪ್ರಾರಂಭದಲ್ಲೇ ಫೇಲ್ ಆಗೋಗಿದೆ. ಹೈಕೋರ್ಟು 2 ವಿಚಾರ ಸ್ಪಷ್ಟ ಮಾಡಿದೆ. ಒಂದು, ಸಾರ್ವಜನಿಕರು ಮತ್ತು ರಾಜ್ಯದ ಜನತೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅನಿವಾರ್ಯ ಇಲ್ಲ, ಇದು ವಾಲಂಟರಿ ಅಂತ ಹೇಳಿದ್ದಾರೆ. ನಾನಂತೂ ಇದರಲ್ಲಿ ಭಾಗವಹಿಸಲ್ಲ. ಏಕೆಂದರೆ ನನಗೆ ಈ ಸರ್ಕಾರ ನನ್ನ ಡೇಟಾವನ್ನು ಪಡ್ಕೊಂಡು ಅದನ್ನು ಸಂರಕ್ಷಿತವಾಗಿ ಇಡುತ್ತಾ, ಅದನ್ನು ಯಾವ ಕಾರಣಕ್ಕೆ ಉಪಯೋಗಿಸ್ಕೊಳ್ತಾರೆ, ಅದರಿಂದ ಯಾವ ಒಂದು ದುರುದ್ದೇಶಗಳಿಗೋಸ್ಕರ, ಅವರ ರಾಜಕೀಯ ದುರುದ್ದೇಶಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ ಅನ್ನುವಂಥದ್ದು, ಅದು ನನಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಹೈಕೋರ್ಟು ಭಾಳ ಸ್ಪಷ್ಟವಾಗಿ ಆರ್ಡ್ರ್ ಕೊಟ್ಟಿದ್ದಾರೆ, ಅನಿವಾರ್ಯ ಇಲ್ಲ, ಕಂಪಲ್ಸರಿ ಇಲ್ಲ, ನೀವೇನು ಭಾಗವಹಿಸೋ ಅವಶ್ಯಕತೆ ಇಲ್ಲ ಅಂತ. ನಾನು ರಾಜ್ಯದ ಜನರಲ್ಲೂ ನಾನು ಮನವಿ ಮಾಡ್ತೀನಿ, ಈ ಸರ್ಕಾರ ಈ ಸೋ ಕಾಲ್ಡ್ ಜಾತಿ ಗಣತಿ ಮಾಡೋಕ್ಕೆ ಹೊರಟಿರುವಂಥದ್ದು ಒಂದು ಜಾತಿಯನ್ನು ಮತ್ತೊಂದು ಜಾತಿಯ ವಿರುದ್ಧ ಎತ್ತುಕಟ್ಟು ಅವರ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ. ಅದರಿಂದ ಯಾವ ಜಾತಿಯವರಿಗೂ ಯಾವ ಬಡವರಿಗೂ ಕೂಡ ಇದರಿಂದ ಉಪಯೋಗ ಆಗೋದಿಲ್ಲ. ನೀವು ದಯವಿಟ್ಟು ಈ ಜಾತಿ
ಸೆನ್ಸಸ್ ಏನಿದೆ ಈ ಸಿದ್ದರಾಮಯ್ಯನವರ ಸೆನ್ಸಸ್ಸು ಇದನ್ನು ತಾವು ಬಹಿಷ್ಕಾರ ಮಾಡಬೇಕು. ಹೈಕೋರ್ಟ್ ಕೂಡ ಇದಕ್ಕೆ ನಮಗೆ ಅನುಮತಿ ಕೊಟ್ಟಿದೆ ಅನ್ನೋದನ್ನು ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.